ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಿಂದ ನಾವು ಏನು ಒಂದು ರಿಕ್ವೆಸ್ಟ್ ಮಾಡಿದ್ವಿ, BGML ಹಾಸ್ಪಿಟಲ್ನ ನೀವು ಏನಾದರೂ ಎಸ್ ಅಂತ ಮಾತಾಡಿದ್ರೆ ಇದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ. ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಹೆಂಗಿದೆ, ಏನಿದೆ, ಏನೇನು ಫೆಸಿಲಿಟೀಸ್ ಇದೆ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಯಾಕಂದರೆ ಅಲ್ಲಿ 100% ಫ್ರೀಯಾಗಿ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತಾರೆ. ಸೊ ಅಂತಹ ಒಂದು ಇದು ಏನಾದರೂ ಇಲ್ಲಿ BGML ಹಾಸ್ಪಿಟಲ್ ಆದರೆ KGF ಮತ್ತು ಬಂಗಾರಪೇಟೆ, ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಮತ್ತು ಏನು ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮಗೊಂದು ವಾರ 10 ದಿನ ಟೈಮ್ ಕೊಡಿ. ಯಾಕಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ, ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿ ಗಿವಿ ಒಂದು ರಿಪೋರ್ಟ್, ಆ ರಿಪೋರ್ಟ್ ಪ್ರಕಾರ ನೀವು ಏನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟಲ್ ಅಂತ ಏನು ಹೇಳ್ತಾರೋ ನೋಡೋಣ. ಅದಾದಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು KGF ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ಯಾಕಂದರೆ ನಾನು ಅಲ್ಲಿ ಆಶ್ರಮಕ್ಕೆ ಒಂದು 5-6 ಸತಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೀನಿ, ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಹೇಳಿದ್ರು. ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ. 150 ಸ್ಟೂಡೆಂಟ್ಸ್ ಏನಿದ್ರು, ದೇ ಆರ್ ನಾಟ್ ಟೇಕಿಂಗ್ ಒನ್ ಫೀ, ಇಟ್ ಈಸ್ ಆಲ್ ಫ್ರೀ. ಅದೆಲ್ಲ 5 ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು 2 years or 3 years ವಾಟ್ ಇಟ್ ಈಸ್ ದೇ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಅಲ್ಲ, ಟು ದ ಆಶ್ರಮ. ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ. ಸೊ ಆ ನಿಟ್ಟಿನಿದ್ದಾಗ ಆವಾಗ ನಾನು ಹೇಳಿದೆ, BGML ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದ್ರು. ಹಳೆ ಸಂಸದರು ಮುನಿಸ್ವಾಮಿ ಅವರು ಏನು ಮಾಡಿ ಅದನ್ನು ಹಿಂಗೆ ಯೂಸ್ ಮಾಡಿದ್ರು. ನಾನು ಯಾಕೆ ಇವಾಗ ಇದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ಪರಿಚಯಸ್ಥರು ಮನೆಯಲ್ಲಿ ಇರ್ತಾರೆ, ಫ್ರೀಯಾಗಿರ್ತಾರೆ, ಬಂದು ಮಾತಾಡು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು 15 ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಅವರು ಅದಕ್ಕೆ ಸ್ಪಂದಿಸಿ ಪಾಸಿಟಿವ್ಲಿ ಆ್ಯಂಡ್ ಸೆಂಟ್ ಎ ಟೀಮ್. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ದ ಸ್ವಾಮೀಜಿ ಸರ್, ಈಗ ನೀವು ಹೇಳಿದ್ದೀರ ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ. ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಹಿಮ್. ಹಿ ಹ್ಯಾಸ್ ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಹಿಮ್ ಟು ಡೂ ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ, ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ. ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ BGML, ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ. ಇಲ್ಲಾಂದರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ. ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಈಸ್ ಗಿವನ್ ಫ್ರಮ್ BGML, ವೆನ್ ದ ಲ್ಯಾಂಡ್ ಈಸ್ ಓನ್ಡ್, ವಾಟ್ ಮೋರ್ ಡಾಕ್ಯುಮೆಂಟ್ಸ್ ಯು ವಾಂಟ್ ಅಂತ ಕೇಳ್ತೀನಿ. ಸರ್, ವಾಟ್ ಅಬೌಟ್ ದ ಡ್ರೈನೇಜ್ ಡಂಪ್ ಬಗ್ಗೆ ಮತ್ತು BGML ಮೈನಿಂಗ್ ಓಪನ್ ಮಾಡೋಕ್ಕೆ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ತಾನೇ ಎಲ್ಲ ಹೇಳ್ತಾರೆ. 3 ತಿಂಗಳಲ್ಲಿ ನಾನು ಸುಮಾರು ಒಂದು 7-8 ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ. ಪ್ರೆಸ್ ಅವರು ಬಂದಿದ್ದಾರೆ. ನಾನು ಹೇಳೋದು ಒಂದೇ, ಈ ಏನು ಯೂನಿಯನ್ಸ್ ಎಲ್ಲರಿದ್ರೂ ಒಂದು ಕಡೆ ಕೂತ್ಕೊಳ್ಳಿ, ಇದು ಮಾತಾಡಿ ಅಂತ ಹೇಳಿದ್ದೀನಿ. ನಮ್ಮದು ಯಾವಾಗ ಸೆಷನ್ಸ್ ನಡೀತದೋ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ. ಸರ್, ಹಿಂಗೆ ಆಗಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ, ಇದನ್ನು ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ 258 crores ಏನು ಅದು ಕ್ಯಾಲ್ಕುಲೇಷನ್ ಕೊಟ್ಟಿತ್ತು ಅದು ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಅಲ್ಲಿ ಕ್ವಶನ್ನು ರೇಸ್ ಮಾಡಿದ್ರು ಇನ್ ದ ಸೆಷನ್ಸ್. ಸೊ ದೇ ಹ್ಯಾವ್ ಟೋಲ್ಡ್ 2001 ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಈಸ್ ಬಿನ್ ಸೆಟಲ್ಡ್ ಅಂತ. ಇವಾಗ ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದೆ ಅದಕ್ಕೆ ಡಬಲ್ ಬೆಂಚ್ಗೆ BGML ಇಸ್ ಗಾನ್ ಫಾರ್ ಅನ್ ಅಪೀಲ್. ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ದರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನೀವು ದಯವಿಟ್ಟು ನೀವು 18 ಜನ 20 ಜನ ಏನು ಯೂನಿಯನ್ಸ್ ಇದೆ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ, ವಿ ಆರ್ ರೆಡಿ ಟು ಎಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಟೇಕ್ಸ್ ಅ ಡಿಸಿಷನ್ ಅಂತ ಹೇಳಿ. ಆಮೇಲೆ ಅದು ಕೇಳಿದ್ದೀನಿ, ಇವಾಗ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಈಸ್ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸುಮಾರು 20-30 ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗೆ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ. ನಮಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮಗೇನು ಗೊತ್ತಿಲ್ಲ, ಬಿಕಾಸ್ ದೇ ವಿಲ್ ಬಿ ನೋಯಿಂಗ್. ಸೊ ಅವ್ರನ್ನೂ ಕೇಳಿದ್ದೀನಿ, ಅವರು ಶಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ, ಜಸ್ಟ್ ಗೋ ಅಗೇನ್ಸ್ಟ್ ದ ಡೆಪ್ತ್ ಮೈನಿಂಗ್ ಅಂತ ಹೇಳ್ತೀನಿ. ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಹೇಳಿದರೆ ಬೇರೆ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನು ಮಾತಾಡಬೇಕಾಗುತ್ತೆ.
ಮತ್ತು ಇವ್ರು ನನಗೆ ಮಾತಾಡುವಾಗ ಬರೀ 258 crores ಮಾತ್ರ ಪೆಂಡಿಂಗ್ ಇದೆ ಅಂತ. ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ 1890 crores ಇಸ್ ಬಿನ್ ಪೆಂಡಿಂಗ್ ಫ್ರಮ್ BGML ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್. ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಅದೇನು ರಾಯಲ್ಟಿನ ಸರ್, ಏನು ಸರ್ ಪೆಂಡಿಂಗ್ ಲೈಬಿಲಿಟಿ. ಓಕೆ. ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ಇವಾಗಲೂ ಗೊತ್ತಿಲ್ಲ, ಇವತ್ತು ಹೇಳ್ತಾರೆ ನನಗೆ. ಸೊ ನನಗೆ ಇವಾಗ 7-8 ಸತಿ ಏನು ನಾನು ಇವರು ಯೂನಿಯನ್ಸ್ ಮಾತಾಡಿದ್ದೀನಿ, ಯಾರೋ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು 2-3 ವಾರ ಟೈಮ್ ತೊಗೊಳ್ಳಿ, ಎಲ್ಲ ಡೀಟೇಲ್ಸ್ ಕೊಡಿ. ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡೋವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೋಯಿಂಗ್ 100% ಇನ್ಫಾರ್ಮೇಷನ್. ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು, ಆಮೇಲೆ ಹೆಚ್ಚು ಕಡಿಮೆ ಆಗೋದು, ಆಮೇಲೆ ಈ ಪ್ರಾಜೆಕ್ಟ್ನ ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ, ರಿಪೋರ್ಟ್ ತರಿಸಿ. ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದು 3 ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೀವು ಹೇಳಿದಂಗೆ 8 ಆಸ್ಕಿಂಗ್ ಫಾರ್ ಒಪಿನಿಯನ್. ಓಕೆ. 18 ಯೂನಿಯನ್ಸು ಸೇರಿ ಒಬ್ಬರಿಗೋ ಇಬ್ಬರಿಗೋ ಜವಾಬ್ದಾರಿ ಕೊಡಿ. ಗಿವ್ ಇಟ್ ಇನ್ ರೈಟಿಂಗ್ ಸೇಯಿಂಗ್ ದಟ್ ದಿಸ್ ಪರ್ಸನ್ ಎ or person B, these people are responsible for whatever decisions will be taken, either from the employee side or either from the BGML management side or either from government of India. So when we are talking to the government ministry ಅವ್ರ ಜೊತೆ ಮಾತಾಡುವಾಗ 18 ಜನ ಯೂನಿಯನ್ ಬರೋ ಬದಲು 2 ಜನ ಬಂದರೆ ಲೈಕ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕೇಳ್ತಾ ಇದ್ದೀನಿ. ಓಕೆ. ನಿಮಗೆ ಯಾವ ಏನು ನಂಬಿಕೆ ಇದೆಯೋ ಅಂಥವ್ರನ್ನೇ ಜವಾಬ್ದಾರಿ ಕೊಡಿ, 2-3 ಜನಕ್ಕೆ ಕೊಡಿ, ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದೀನಿ ಸರ್. ಆಮೇಲೆ ಸರ್ ಅವರು ಮತ್ತೆ ಲಾಸ್ಟ್ ವೀಕಲ್ಲಿ ದೇ ಹ್ಯಾಡ್ ಸೆಂಟ್ HR. ಅಲ್ಲಿ ಏನೋ ಮಿಸ್ಕಮ್ಯುನಿಕೇಷನ್ ಆಗಿ ಇವರು ಆವತ್ತು ಲೇಬರ್ ಸೆಲ್ಗೆ ಹೋಗಿದ್ರು, ಇಲ್ಲಿರೋ ಯೂನಿಯನ್ ಲೀಡರ್ಸು ಅವರು ಆವತ್ತೇ ಇಲ್ಲಿ ಬಂದಿದ್ದರು. ಸೊ ಮೊನ್ನೆನೂ ಅವ್ರು ಬಂದಾಗ ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಿ HR ಮಾತಾಡಿ ಹೂ ಇಸ್ ಇನ್ಚಾರ್ಜ್ ಆಫ್ KGF ಯೂನಿಟ್, ನೀವು ಒಂದು 10 days ಇಲ್ಲ 15 days ನೋಟಿಸ್ ಕೊಟ್ಟು ಇವತ್ತು ಬರ್ತಾ ಇದೀವಿ ಅಂತ ಹೇಳಿ ಬಂದು ಕೂತ್ಕೊಂಡು ಮಾತಾಡಿ ಅಂತ ಹೇಳಿದ್ದೀನಿ. ದೇ ಆರ್ ಆಸ್ಕಿಂಗ್ ಫಾರ್ 3 things. ಒನ್ ಈಸ್ ಗೌರ್ಮೆಂಟ್ ಹೂವರ್ ಈಸ್ ವರ್ಕಿಂಗ್ ಆ್ಯಸ್ ಅ ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಿ ಅಂತ ಒಂದು ಕೇಳ್ತಾರೆ. ದ ಸೆಕೆಂಡ್ ಒನ್ ಈಸ್ ವೇಜ್ ರಿವಿಷನ್ ಫ್ರಮ್ 2024 ಏಪ್ರಿಲಿಂದ. ಅದೊಂದು 5-6 months ಏನೋ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಹತ್ರ ಏನು ಪೇಪರ್ ಇದ್ರೆ ತೋರಿಸಿ ಅವ್ರಿಗೆ. ದೇರ್ ಇಸ್ ಲಿಟ್ಲ್ ಕನ್ಫ್ಯೂಷನ್ ರಿಗಾರ್ಡಿಂಗ್ ದಟ್ ಈಸ್ ನಾಟ್ ಎನ್ ಇಶ್ಯೂ. ವೇಜ್ ರಿವಿಷನ್ ಏನು ಪ್ರಾಬ್ಲಮ್ ಏನಿಲ್ಲ. ಇದನ್ನು ಏನು ಅವರು ಪರ್ಮನೆಂಟ್ ಮಾಡಬೇಕು ಅಂದರೆ ದಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್. ಸೊ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ದೇ ಆರ್ ಗಿವನ್ ಎನ್ ಎಕ್ಸೆಪ್ಷನ್ ಆಫ್ 5 years ಅಂತ ಕೂಡ ಹೇಳಿದ್ದಾರೆ. ದಟ್ ಆಲ್ಸೋ ದೇ ವಿಲ್ ಟೆಲ್ ಟು ದ ಎಂಪ್ಲಾಯೀಸ್. ಅದ್ರ ಬಿಟ್ಟು ಇವಾಗ ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೋ, ರಿಟರ್ನ್ ಎಕ್ಸಾಮ್ ಆಗೇ ಆಗಬೇಕು, ಅದರಲ್ಲಿ ಪಾಸ್ ಆಗಬೇಕು, ಅದರೆಲ್ಲ ಇದೆ. ಸೊ ಯು ಕೆನಾಟ್ ಡೈವರ್ಟ್ ಆಲ್ ದೋಸ್ ಥಿಂಗ್ಸ್. ಸರ್ ಗಾರ್ಬೇಜ್ ಬಗ್ಗೆ ಏನು ಹೇಳ್ತೀರಾ ಸರ್? KGF ಗಾರ್ಬೇಜ್ ಬರುತ್ತೆ ಅಂತ ಹೇಳ್ತಾರೆ ಸರ್. ಏನು ಆವತ್ತು ನನಗೆ ಮಾಹಿತಿ ಬಂತು ಆವತ್ತೇ ತಹಶೀಲ್ದಾರ್ ಮಾತಾಡಿದ್ರೆ, ಆವತ್ತೇ ನಮ್ಮ BGML ಇವ್ರನ್ನ ಮಾತಾಡಿದೆ. ನಿನ್ನೆ ದಿಶಾ ಮೀಟಿಂಗ್, ಟ್ಯೂಸ್ಡೇ ದಿಶಾ ಮೀಟಿಂಗ್ ಇದ್ದಾಗೂ ನಾನು DC ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಐ ಆಮ್ ರೇಸಿಂಗ್ ದಿಸ್ ಇಶ್ಯೂ ಅಂದಾಗ, ಸರ್ ನಥಿಂಗ್ ಇಸ್ ಬಿಕಮ್ ಅಫಿಷಿಯಲ್, ಅದನ್ನೇನು ಮಾತಾಡೋದೇನಿಲ್ಲ, ಅಫಿಷಿಯಲ್ ಆಗಿ ನಮಗೆ ಇನ್ನೂ ಏನು ಮಾಹಿತಿ ಇಲ್ಲ. ದೇ ಹ್ಯಾವ್ ಟೋಲ್ಡ್ ಮೀ ಟು ಶೋ ಮಿ ದ ಲ್ಯಾಂಡ್. ಆ ಲ್ಯಾಂಡ್ ಮಾತ್ರ ತೋರಿಸಿದ್ದೀನಿ, ಅದು ಬಿಟ್ಟು ನನಗೆ ಏನೂ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಏನು ಈಗೇನು ಬರುತ್ತಾ ಇಲ್ವಾ ಸರ್ ಅಕಾರ್ಡಿಂಗ್ ಟು ಯು? ಸರ್ ನಾನು ಆವತ್ತೇ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ದ ಫಸ್ಟ್ ಡೇ ಬಿಫೋರ್ ಎನಿವನ್ ಮೇಡ್ ಎ ಸ್ಟೇಟ್ಮೆಂಟ್ ಐ ಮೇಡ್. ಅವ್ರ ಕಸ ಅವರೇ ಇಟ್ಕೊಳ್ಳಿ ಅಂತ. ಅವ್ರ ಕಸ ಬಂದು ನಮ್ಮ ಹತ್ರ ಹಾಕಬೇಡಿ ಅಂತ ಹೇಳಿದ್ದೀನಿ ನಾನು. ಐ ಸ್ಟಿಕ್ ಆನ್ ಟು ದಟ್. ನಾನು DC ಮಾತಾಡಿದಾಗ ನಥಿಂಗ್ ಇಸ್ ಕಮ್ ಅಫಿಷಿಯಲಿ. ಓಕೆ. ವೈ ಸ್ಟಿಲ್ DC ಮಾತಾಡಿದಾರಲ್ಲ. ದ ನೆಕ್ಸ್ಟ್ ಡೇ ಈವ್ನಿಂಗ್ at 4:30 he's made a statement. It is come in a YouTube channel. ಸರ್ ಅದು ಒಂದು KDP ಮೀಟಿಂಗ್ ಇದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ವಿಲ್ ಬಿ ದೇರ್. ಐ ಓನ್ಲಿ ರೇಸ್ ದ ಇಶ್ಯೂ ಇನ್ ದ KDP ಮೀಟಿಂಗ್ ಸೇಯಿಂಗ್ ದಟ್ BBMP ಕಸ ತಂದು KGF ಅಲ್ಲಿ ಹಾಕಿದ್ರೆ ವಾಟ್ ಈಸ್ ದ ಡಿಸಿಷನ್ ಆನ್ ದ ಗೌರ್ಮೆಂಟ್ ಪಾರ್ಟ್, ವಿ ಆರ್ ಪ್ರೊಟೆಸ್ಟಿಂಗ್ ಅಂತ ಹೇಳ್ತೀನಿ. ಓಕೆ. ದೆನ್ ಯು ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್ ದೇರ್. DC ಸ್ಟೇಟ್ಮೆಂಟು ಹೇಳಿ ಐ ವಿಲ್ ಗೆಟ್ ಇಟ್ ರಿವೈವ್ಡ್ ಇನ್ ಅ ಪ್ರಾಪರ್ ವೇ ವಿತ್ ವಾಟ್ ಎವರ್ arrears which the high court has given an order. I will do all that ಅಂತ ಹೇಳಿದ್ದೀನಿ. ಆಮೇಲೆ ಏನು 1800 ಜನಕ್ಕೆ ಏನು ಮನೆಗಳು ಕೊಡಬೇಕು, ಅದೇ ಟೆಕ್ನಿಕಲ್ ಒಂದು ಇಶ್ಯೂ ಇದೆ. ಬಿಕಾಸ್ ಪ್ರಹ್ಲಾದ್ ಜೋಶಿಸ್ ಫೋಟೋ ವಾಸ್ ದೇರ್ ಲಾಸ್ಟ್ ಟೈಮ್. ನೌ ಇಟ್ ಹ್ಯಾಸ್ ಟು ಬಿ ಚೇಂಜ್ ಟು ಕಿಶನ್ ರೆಡ್ಡಿ. ಅದನ್ನು ಚೇಂಜ್ ಮಾಡಿ ಫೋಟೋ ಆಲ್ಸೋ ಅದು ಅವ್ರು ಹೇಳ್ತಾರೆ. ಅದು ಕಿಶನ್ ರೆಡ್ಡಿ ಯಾರ್ದು ಬರಬೇಕೋ ಬಂದು ಆಗಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಒನ್ಸ್ ದಟ್ ಈಸ್ ಡನ್ ಐ ಟೋಲ್ಡ್ ಹಿಮ್ ಟು ಗಿವ್ ಅ ಲೆಟರ್ ಟು ಮೀ ಸೊ ದಟ್ ಐ ಕ್ಯಾನ್ process it in Delhi. ಇದು ಮನೆಗಳದ್ದು. ಮತ್ತು ಅವ್ರು ಏನಾದರೂ
ಯೂನಿಯನ್ಸ್ ಎಲ್ಲ ಒಪ್ಪಿಕೊಂಡು ನಾವು ಮಾಡ್ತೀವಿ ಮೈನಿಂಗ್ ಮತ್ತೆ ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಟೇಕ್ ದಿಸ್ ಟು ದ ಮಿನಿಸ್ಟ್ರಿ. ಬಿಕಾಸ್ ಆಲ್ರೆಡಿ ನಾನು ಮಿನಿಸ್ಟ್ರಿ ಹತ್ರ ಮಾತಾಡಿದ್ದೀನಿ. ಮಿನಿಸ್ಟ್ರಿ ಅವ್ರು ನನ್ನ ಹತ್ರ 258 ಕೋಟಿ ನಮ್ಮ ಗೌರ್ಮೆಂಟ್ ಹತ್ರ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ ಅದು ನೀವು ಮಾಡೋಂಗಿಲ್ಲ, ಮೈನಿಂಗ್ ಯಾರು ಮಾಡ್ತಾರೋ ಐ ಥಿಂಕ್ ಯು ಹ್ಯಾವ್ ಟು ಲೀಸ್ ಇಟ್ ಔಟ್ ಟು ದೆಮ್. ಇನ್ ದ ಲೀಸ್ ಅಗ್ರಿಮೆಂಟ್ ಯು ಪ್ಲೀಸ್ ಇನ್ಕ್ಲೂಡ್ ದಿಸ್ ಆಲ್ಸೋ ಅಂತ ಹೇಳಿದ್ದೀನಿ. ಒನ್ ಆಫ್ ದಿ ಕಂಡೀಷನ್. One of the condition is to pay the 258 crores which has been ordered, which has been come from the High Court of Karnataka ಅಂತ ಹೇಳಿದ್ದೀನಿ. ಎಂಪ್ಲಾಯ್ When they have settled, that is what I am telling you. When I ಇದ್ರು ಇಲ್ಲ ಅವಾಗಿಲ್ಲ. ಆಸ್ ಫಾರ್ as the government is concerned ಅವ್ರದ್ದು ರಿಪೋರ್ಟ್ ಕೊಟ್ಟಿದ್ದಾರೆ ಇದು ಕ್ವಶನ್ ಕೇಳಿದಾಗ. ರೆಕಾರ್ಡ್ ಮಾಡಿಕೊಡಿ ಸರ್. Will the minister be pleased to state the details of workers who have not been paid any salary since the closure of Bharat Gold Mines in Kolar Goldfields, Karnataka in March 2001? Whether the government has taken any steps to settle the retirement benefits to such employees and their deceased families after the closure of BGML. If so, the details of action taken by the government till date. If not, the reasons therefore. And the steps taken by government to pay ex gratia to such workers as an interim measure in order to enable them to seek alternate employment. ಈ 5 ಕ್ವಶನ್ಸ್ ಕೇಳಿದ್ದೀನಿ. A to C ಅವರು first 3 questions they given. The operations of Bharat Gold Mines were closed in March 2001 when its operations became economically unviable. All the 3,580 employees who were on the rolls of the company at the time of closure were retrenched by giving special terminal benefit package, and all the dues/retirement benefits of the employees have been paid and settled. When I spoke to the mines, it is not 257 crores, it is 1,890 crores. Interest compound interest. Actually 1,300 sir. 1,300 was liability. So interest 1,700 crores. It has gone to 1,000 interest. Obviously, it will compound interest. Compound interest. Actually it's 275 crores is there. The actual court order was for the laborers to form a thing, take over and pay the dues, right? After the cabinet decision was taken, these people go again to the Supreme Court and say, no, we don't have money.